ಬನ್ನಿ ಕೂಡ್ಲೆ ಫ್ರೆಶ್ ಆಗಿ ಏನಾದ್ರೂ ತಿಂದ್ಕೊಳ್ಳೋಣ. ಬಹುಶಃ ಅಜ್ಜಯ್ಯನ ಕೋಣೆಯೊಳಗೆ ಏನೋ ಬಿತ್ತು. ಅರೆ ಮಾಡಿದ್ದು ಮಹಾರಾಯ, ಇಷ್ಟು ಒಳ್ಳೆ ಪ್ಯಾಲೇಸ್ ಅನ್ನ ಮೇರಿ ಗೋ ರೌಂಡ್ ಯಾರು ಮಾಡಿದ್ದು? ರುದ್ರ ನಿಲ್ಸು ಅವನನ್ನ, ರುದ್ರ ನಿಲ್ಸು. ಅವನು ಯಾರೇ ಆಗಿರ್ಲಿ, ಅವ ಖಂಡಿತ ಕ್ಲೂ ಬಿಟ್ಟಿರ್ಬೇಕು. ರೂಮ್ ಚೆಕ್ ಮಾಡೋಣ. ಈ ಹೊಗೆ ಒಳಗೆ ಏನು ಕಾಣ್ತಿಲ್ಲ. ಇಬಾ ಇಸ್ಕಾ ಜಿಬಾ ಇಸ್ಕಾ ಸ್ಮೋಕ್ ಕ್ಲಿಯರು. ಅವನ ಎನರ್ಜಿಯನ್ನು ಟ್ರೇಸ್ ಮಾಡಲು ಪ್ರಯತ್ನ ಮಾಡಿ. ಯಾವುದೇ ಬೆಲೆ ಬಾಳೋ ವಸ್ತು ಕಳುವಾಗಿಲ್ಲ. ಹಾಗಾದ್ರೆ ಅವ ಇಲ್ಲೇನ್ ಮಾಡ್ತಿದ್ದ? ಮಕ್ಕಳೇ, ನೀವು ಇಲ್ಲೇನ್ ಮಾಡ್ತಿದ್ದೀರಿ? ಅಜ್ಜಯ್ಯ, ಯಾರೋ ಒಬ್ಬ ನಿಮ್ಮ ಕೋಣೆಯಿಂದ ಏನೋ ಕತ್ಕೊಂಡು ಹೋದ. ಯಾರು ಏನ್ ಕದ್ದು ಹೋದ ಅದಷ್ಟೇ ಗೊತ್ತಾಗ್ತಿಲ್ಲ. ಏನು ತಾಳಿ? ಇದೇನು? ನಾನಿಲ್ಲಿ ಸನ್ಸಿಟಿ ಲ್ಯಾಂಡ್ ನ ಅಗ್ರಿಮೆಂಟ್ ಪೇಪರ್ ಇಟ್ಟಿದ್ದೆ. ಕೆಲವು ವರ್ಷಗಳ ಹಿಂದೆ ನಾನು ಸನ್ ಸಿಟಿಯ ಜಮೀನನ್ನ ಮ್ಯಾಜಿಷಿಯನ್ ಧರಮ್ ಸಿಂಗ್ ನಿಂದ ಖರೀದಿಸಿದ್ದೆ. ಆ ಪೇಪರ್ ಇಲ್ಲಿಂದ ಮಾಯವಾಗಿದೆ. ಅದನ್ನ ಕತ್ಕೊಂಡು ಯಾರಿಗಾದ್ರೂ ಏನ್ ಲಾಭ? ಜೈ ಸಿಂಗ್, ಒಂದು ಕೆಟ್ಟ ಸುದ್ದಿ ಇದೆ. ಧರಮ್ ಸಿಂಗ್ ನಿನ್ನ ವಿರುದ್ಧ ಮೋಸದ ಕೇಸ್ ಫೈಲ್ ಮಾಡಿದ್ದಾನೆ. ನಾಳೆ ನೀನು ಮ್ಯಾಜಿಷಿಯನ್ ಕೋರ್ಟ್ಗೆ ಹಾಜರಾಗಬೇಕು. ಇದೆಲ್ಲ ಯಾವುದ್ರ ಬಗ್ಗೆ ಅಜ್ಜಯ್ಯ? ನನ್ಗೂ ಗೊತ್ತಾಗ್ತಿಲ್ಲ ಮಕ್ಕಳೇ. ಆರ್ಡರ್ ಆರ್ಡರ್. ಜೈ ಸಿಂಗ್, ಧರಮ್ ಸಿಂಗ್ ನಿನ್ನ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾನೆ. ನೀನು ಸನ್ ಸಿಟಿಯ ಜಮೀನನ್ನು ಇವರ ಹತ್ರ ಸ್ವಲ್ಪ ವರ್ಷಕ್ಕೆ ಬಾಡಿಗೆಗೆ ತಗೊಂಡಿದ್ದೆ. ಈಗ ಸಮಯ ಮೀರಿದ ನಂತರನೂ ನೀನು ಜಮೀನು ವಾಪಸ್ ಕೊಡ್ತಾ ಇಲ್ಲ. ನಿನ್ಗೇನ್ ಹೇಳೋಕಿದೆ? ಓ, ಮೊದಲಾಗಿ ಇವ ಜಮೀನ್ನ ಪೇಪರ್ ಕದ್ದ, ಆಮೇಲೆ ನನ್ ಮೇಲೆ ಕೇಸ್ ಮಾಡ್ದ. ಸರ್ ಮೆಜೆಸ್ಟಿಕೋ, ನಾನು ಇವನಿಂದ ಜಮೀನ್ ತಗೊಂಡಿದ್ದೆ, ಬಾಡಿಗೆಗೆ ಕೊಂಡದ್ದಲ್ಲ. ಸರ್ ಮೆಜೆಸ್ಟಿಕೋ, ಇದು ಸುಳ್ಳು. ನಾನಿವನ ಪೇಪರ್ ಕದ್ದಿಲ್ಲ. ಪರವಾಗಿಲ್ಲ, ಆ ಅಗ್ರಿಮೆಂಟ್ಸ್ ನ ಕಾಪಿ ರಿಜಿಸ್ಟರ್ ಆಫೀಸ್ ನಲ್ಲೂ ಇದೆ. ಅದನ್ನ ತಂದು ತೋರಿಸ್ತೀನಿ. ಸರ್ ಮೆಜೆಸ್ಟಿಕೋ, ಮಧ್ಯ ಮಾತಾಡಿದ್ದಕ್ಕೆ ಸಾರಿ, ಆದ್ರೆ ನಾನ್ ಪೇಪರ್ ಅನ್ನು ತಗೊಂಡ್ ಬರ್ತೀನಿ. ನನ್ಗೆ 1 ಗಂಟೆಯ ಟೈಮ್ ಕೊಡಿ. ರುದ್ರ ನಿಲ್ಲು, ನಾನು ನಿನ್ ಜೊತೆ ಬರ್ತೀನಿ. ನನಗೆ ಯಾಕೆ ಓಡ್ತಾ? ರುದ್ರ, ನಾನು ಬರ್ತಿದ್ದೀನಿ. ನಂಗನ್ಸುತ್ತೆ ಅವ ನಮ್ಮಿಂದ ಮೊದಲೇ ತಲುಪಿದ. ಲೆಟ್ಸ್ ಗೋ ಫಾಸ್ಟ್. ಇವರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ರುದ್ರ ಎಲ್ಲೂ? ರುದ್ರ, ಮುಂದ್ಗಡೆ ಅದೇ ಸ್ಮೋಕಿ ಡಿಸರ್ಟ್. ಇಬಾ ಇಸ್ಕಾ ಜಿಬಾ ಇಸ್ಕಾ ಸಕೂಮ್ ಪುಷ್ಟು.
ಮೈರಾ ವರುಣ್ ಬೇಗನೆ ಆ ರಿಜಿಸ್ಟರ್ ಎತ್ಕೋ. ಇವ್ ನನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ. ರುದ್ರಾ ರಿಜಿಸ್ಟರ್. ಸಿಕ್ಬಿಡ್ತು. ಏನೂ ಕಾಣಿಸ್ತಾ ಇಲ್ಲ. ರಿಜಿಸ್ಟರ್ ಯಾರ ಹತ್ರ ಇದೆ? ನನ್ನ ಹತ್ರ. ಜಿಬಾ ಇಸ್ಕಾ ಡಿಸಫಿಯರು. ಓ ನೋ ಮೈರಾ, ಮೈರಾ ನೀನ್ ಚೆನ್ನಾಗಿದ್ಯಾ? ಸಾರಿ ರುದ್ರಾ, ಅವನು ಫೈಲ್ ತಗೊಂಡ್ ಹೋಗ್ಬಿಟ್ಟ. ಇಟ್ಸ್ ಓಕೆ ಮೈರಾ, ಒಂದು ಜಾಗ ಇದೆ, ಅಲ್ಲಿಂದ ಅವನ ಮಾಹಿತಿ ಸಿಗಬಹುದು. ಬಟ್ ಫಸ್ಟ್ ಅಲಾಜರ್ ಸರ್ ಹೆಲ್ಪ್. ಏನಾಯ್ತು ರುದ್ರ? ಸರ್ ನಮ್ಗೆ ಅರ್ಜೆಂಟ್ ಆಗಿ ಕೆಲವು ಇನ್ಫಾರ್ಮೇಶನ್ ಬೇಕಾಗಿದೆ. ಎಂಥ ಇನ್ಫಾರ್ಮೇಶನ್ಸ್? ಯಾವನೋ ಮೆಜಿಷಿಯನ್ ಅಜ್ಜಯ್ಯನಿಂದ ಸನ್ಸಿಟಿಯ ಜಮೀನಿನ ಪೇಪರ್ಸ್ ಕತ್ಕೊಂಡ. ಏನು? ಯಾರವನು? ನಾವವನನ್ನ ಸರಿಯಾಗಿ ನೋಡಿಲ್ಲ. ಅವನು ಯಾವಾಗ್ಲೂ ಹೊಗೆಯೊಳಗೆ ಅಡ್ಗಿರ್ತಾನೆ. ಮತ್ತೆ ಹಾ, ಅವನ ಬಾಡಿಯಲ್ಲಿ ಸಾಕಷ್ಟು ಶೈನಿಂಗ್ ಸ್ಟಾರ್ಸ್ ಇವೆ. ಸ್ಟಾರ್ಸ್? ಬಹುಶಃ ಮಿಸ್ ಇನ್ಕ್ವೈರಿಗೆ ಏನಾದ್ರೂ ಗೊತ್ತಿರಬೇಕು. ಮಿಸ್ ಇನ್ಕ್ವೈರಿ ಎದ್ದೇಳು. ಏನಾಯ್ತು ಲಾಜರ್ ಸರ್? ಮುಖ್ಯವಾದ ಇನ್ಫಾರ್ಮೇಶನ್ ಬೇಕಾಗಿದೆ. ಅವನು ಯಾರು? ಹೊಗೆಯಂತೆ ಕಾಣುವವನು ಮತ್ತು ಅವನ ಬಾಡಿಲಿ ಸ್ಟಾರ್ ಹೊಳೆಯುತ್ತೆ. Sorry, this is lunch time. No work. And if there's some national emergency, please ಒಂದು ಗಂಟೆ ನಂತರ ಬನ್ನಿ. ಮಿಸ್ ಎನ್ಕ್ವೈರಿ, ಅವನು ನಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕದ್ಬಿಟ್ಟಿದ್ದಾನೆ. ಪ್ಲೀಸ್ ಹೆಲ್ಪ್. I'm sorry. This is not national emergency. ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್. ಬೇಡ ಮೈರಾ, ಐ ಕಾಂಟ್ ಡೂ ಇಟ್. ಓಕೆ ಓಕೆ. ಇವೆಲ್ಲ ಆ ವಿಲನ್ ಮಾಡ್ತಿದ್ದಾನೆ. ಅವ ಜಗತ್ತಿನ ಎಲ್ಲಾ ಜನರಿಗೂ ಹೀಗೆ ಮಾಡಬಹುದು. ಆಮೇಲೆ ನಾವು ಹೊಗೆ ಆಗಿ ಮುಗ್ದು ಹೋಗ್ತೀವಿ. ನನ್ನ ಮುಖನು ಬ್ಲಾಕ್ ಆಗ್ತಿದೆ. ನಾನು ನಾಶವಾಗ್ತಿದ್ದೀನಿ. ಸರಿ, ಇದೆಲ್ಲ ನಮ್ಮ ಪರ್ಸನಲ್ ಪ್ರಾಬ್ಲಮ್. ಇನ್ನಂತೂ ಎಲ್ರು ನಾಶವಾಗ್ಲೇಬೇಕು. ಅರೆ, ಇದು ಪರ್ಸನಲ್ ಪ್ರಾಬ್ಲಮ್ ಅಲ್ಲ, ನ್ಯಾಷನಲ್ ಎಮರ್ಜೆನ್ಸಿ. ಇದು ನ್ಯಾಷನಲ್ ಎಮರ್ಜೆನ್ಸಿ. ಅವ ಈ ರೀತಿ ದೇಶವನ್ನೇ ಮುಗಿಸ್ಬಿಡ್ತಾನೆ. ಅವನ ಹೆಸರು ಅನ್ನೋನ್ ಮ್ಯಾಜಿಷಿಯನ್. ಅವ ಸ್ಪೇಸ್ ನಲ್ಲಿರ್ತಾನೆ. ಅವನ ಬಗ್ಗೆ ಶೆಲ್ಫ್ 5 ಅಲ್ಲಿ ಪುಸ್ತಕ ಇಟ್ಟಿದೆ. ಥ್ಯಾಂಕ್ ಯು. ಇದೆಲ್ಲ ಏನಾಗ್ತಿದೆ? ಇವೆಲ್ಲ ಹೇಗ್ ಸರಿಯಾಯ್ತು? ನ್ಯಾಷನಲ್ ಎಮರ್ಜೆನ್ಸಿ ಮುಗೀತು.
ವಾಟ್ ಯು ಚೀಟರ್ಸ್ ನೀವೆಲ್ಲ ನನಗೆ ಮೋಸ ಮಾಡಿದ್ರಿ ಕನಿಷ್ಠ ಪಕ್ಷ ನನ್ನ ಮುಖ ಸರಿ ಆಯ್ತಲ್ಲ Ibaiska Zibaiska Books Reveal. ಸಾಕು ಸಾಕು ಮಾಡಿತು ಎಲ್ಲೋಯ್ತು ಯಾವುದೋ ಶೆಲ್ಫ್ ನಲ್ಲಿ ಅಡಗಿರ್ಬೇಕು ಲೆಟ್ಸ್ ಸ್ಪ್ಲಿಟ್ ಓಕೆ ರುದ್ರ ಬುಕ್ ಪ್ರೊಟೆಕ್ಟರ್ ಆ ಬುಕ್ ಅನ್ನು ತೊಡಿ ಥ್ಯಾಂಕ್ ಯು ಬುಕ್ ಪ್ರೊಟೆಕ್ಟರ್ ಅವ ತಂಪಾದ ಗಾಳಿಯ ಹುಮ್ಮಸ್ಸಿನಂತೆ ಬರ್ತಾನೆ ಆದ್ರೆ ಗಾಳಿಯ ಹುಮ್ಮಸ್ಸು ಅವನಿಗಿಷ್ಟವಾಗೋಲ್ಲ ನೋಡಿಲ್ಲ ಯಾರೊಬ್ರು ಅವನ ಮುಖವ ಯಾಕೋ ಏನೋ ಅವ ತನ್ನ ಮುಖ ಅಡಗಿಸ್ತಾನೆ ಇದೆಂತ ಒಗ್ಗಟ್ಟು ರುದ್ರ ಅವ ಬರ್ತಿದ್ದಾನೆ ಬರ್ಲಿ ನಾವೆಲ್ಲ ಭೂತಾನ ನಮ್ಮ ಜೊತೆ ಒಟ್ಟಿಗೆ ಕೋಟಿಗೆ ಕೊಂಡೋಗೋಣ ಥ್ಯಾಂಕ್ ಯು ಅಲ್ಲ ಸರ್ ಹಾ ನಾನು ಅಪರಿಚಿತ ಅನಾಮಧೇಯ ಯಾರು ನನ್ನನ್ನ ಅರಿಯಲಾರರು ಅದಕ್ಕೆ ನಾನು ಇವತ್ತಿಗೂ ಹೆಸರಿಲ್ಲದವನು ಹೊಗೆ ಈ ಆವರಣದಿಂದ ನೀನು ಹೊರಬರಲ್ಲ ಎಲ್ಲಿವರೆಗೂ ನಾನು ಬಯಸಲ್ಲ ಅನ್ನೋನ್ ಮ್ಯಾಜಿಷಿಯನ್ ರುದ್ರನ ಪ್ರಾಯ ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ ಮಾತು ಹೊರಗ್ ಬರೋ ವಿಷಯ ಅಂದ್ರೆ ಅದು ನೀನೇ ನಮ್ಮನ್ನು ಹೊರ ತೆಗಿತಿ
ಮಹಾರಾಯ ರುದ್ರ ನಾನ್ ಬಂದ್ಬಿಟ್ಟೆ. ಅರೆ ಈಗೂ ಯಾರಾದ್ರೂ ಮಾಡ್ತಾರ? ಕಡಿಯೋ ಮೊದಲು ಸ್ವಲ್ಪ ಹೇಳ್ಬೋದಿತ್ತಲ್ಲ. ತಂಪಾದ ಗಾಳಿಯ ಹುಮ್ಮಸ್ಸು ಅವನಿಗೆ ಇಷ್ಟವಾಗಲ್ಲ. ಓ, ಇದನ್ನು ನಾನು ಹೇಗ್ ಮಾಡ್ತೆ? ಇಬಾಯಿಸ್ಕಾ ವಿಂಡ್ ಟ್ವಿಸ್ಟರ್ ಕ್ರಿಯೇಟೋ. ಲೈಫ್ ನಲ್ಲಿ ಮೊದಲ ಬಾರಿ ಬೇರೆಯವರು ನನ್ನ ಅಸಲಿ ಮುಖ ನೋಡಿದ್ರು. ರುದ್ರ, ನೀನ್ ನನ್ನ ನೋಡ್ಬಿಟ್ಟೆ, ಆದ್ರೆ ನನ್ ಬಗ್ಗೆ ಯಾರಿಗೂ ತಿಳ್ಸೋಕೆ ಉಳಿಯೋಲ್ಲ. ನಿನ್ ಮ್ಯಾಜಿಕ್ ನ ಪವರ್ ಇಷ್ಟು ಬೇಗ ಮಾಸಿ ಹೋಯ್ತು. Ibaisca, boom, chick, boom! ನಾನ್ ಸೋತೆ. ಸರಿಯಾಗಿ 3 ಗಂಟೆ ಆಯ್ತು. ರುದ್ರನಿಗೆ ಕೊಟ್ಟ 1 ಗಂಟೆ ಮುಗಿದು ಹೋಯ್ತು. ಇದೀಗ ನಾವು ಈ ಕೇಸಿನ ನಿರ್ಣಯ ಹೇಳಲೇಬೇಕು. ಸನ್ ಸಿಟಿ ಲ್ಯಾಂಡ್ ಇಲ್ಲ ಯಾವುದೇ ಪುರಾವೆ ಇಲ್ಲದ ಕಾರಣ ಸನ್ ಸಿಟಿಯ ಜಮೀನನ್ನು ಧರಮ್ ಸಿಂಗ್ಗೆ ವಾಪಸ್ ಕೊಡಬೇಕು. ಪುರಾವೆ ಇದೆ ಸರ್ ಮೆಜೆಸ್ಟಿಕೋ. ಅರೆ ಇವನ್ ಯಾರಪ್ಪ? ಇವ ಎಲ್ಲಿಂದ ಇಲ್ಲಿ ನೋಡಿ ಪುರಾವೆ. ಇವ್ರು ಯಾರ್ದೋ ಮಾತು ಕೇಳಿ ಸನ್ ಸಿಟಿಯ ಪೇಪರ್ ಕದ್ದಿದ್ರು. ಇವನ್ ಯಾರು ಧರಮ್ ಸಿಂಗ್? ಇವನ್ ಯಾರು ನನ್ ಗೊತ್ತಿಲ್ಲ. ನಾನ್ ಪೇಪರ್ ಕಳ್ಳತನ ಮಾಡಿಲ್ಲ. ನನ್ಗೆ ಶಾಕಲ್ ಬೆದರಿಕೆ ಕೊಟ್ಟಿದ್ದ. ನಾನ್ ಕೇಸ್ ಮಾಡಿಲ್ಲ ಅಂದ್ರೆ ಅವನನ್ನು ಸಾಯಿಸಿಬಿಡ್ತಾನೆ.
ನಾನು ಅಸಹಾಯಕನಾಗಿದ್ದೆ. ನಾನು ಒಪ್ಲೇಬೇಕಾಯ್ತು ಸರ್ ಮೆಜೆಸ್ಟಿಕ್. ನಾನ್ ಜಾದು, ನಾನ್ ಮಾಯಾಜಾಲ, ಹೆದರು ನನಗೆ, ನಾನು ಶಾಕಾಲ್. ಮೇಲೆಲ್ಲ ಥಳಕು, ಒಳಗೆಲ್ಲ ಹುಳುಕು. ಅನ್ನೋನ್ ಮ್ಯಾಜಿಷಿಯನ್. ಇವನನ್ನ ಈವರೆಗೆ ಯಾರು ನೋಡಿಲ್ಲ. ರುದ್ರನ ಮುಂದೆ ಬರೋದಕ್ಕೆ ಕ್ಷಣನೂ ಬೇಕಾಗಲಿಲ್ಲ. ಶಾಕಾಲ್, ನಿನ್ನಿಂದಾಗಿ ನನ್ನ ಮುಖವಾಡ ಕಳಚಿತು. ಮೊದಲು ಯಾಕೆ ಹೇಳಲಿಲ್ಲ? ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯ ಪಡಬೇಡ ಅಂತ. ಅರೆ, ಮೊದಲೇ ಹೇಳಿದ್ರೆ ನೀನ್ ನನ್ನ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಿದ್ಯಾ? ಇದೀಗ ನೀನ್ ಬಲ್ಲೆ ಮತ್ತು ನಿನ್ನ ಕೆಲಸ. ನಾನಂತೂ ಹೊರಟೆ. ಟಾಟಾ. ರುದ್ರ ಎಲ್ಲವನ್ನು ಕನ್ನಡಿಯಂತೆ ಸ್ಪಷ್ಟಪಡಿಸಿದ್ದಾನೆ. ಶಾಕಾಲ್ ಅನ್ನೋನ್ ಮಜಿಷಿಯನ್ಗೆ ಈ ಕೆಲಸ ಮಾಡೋಕೆ ಹೇಳಿದ್ದ ಅನ್ಕೊಂಡ್ರು. ಇವನಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ರುದ್ರನಿಗೆ ಬಹುಮಾನ ಸಿಗುತ್ತೆ. ಒಂದು ದೊಡ್ಡ ಪಾರ್ಟಿ ಸನ್ ಸಿಟಿ ಜನರೊಂದಿಗೆ.